ಮನುಷ್ಯನ ನೇಚರ್ ನನ್ನ ಅಂತೀರಾ ಫ್ರೆಂಡ್ ಹೇಳಿದ್ಲು ಅವಳು 10 ಕಿಲೋಸ್ ಕಮ್ಮಿ ಆಯ್ತು ಅಂತ ನಾನು ಕೀಟೋ ಮಾಡ್ಬಿಡೋಣ ಅಂತ. ಓಕೆ, ಕೀಟೋ ಡಯಟ್ ನನಗೆ ವರ್ಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತೇ ಇಲ್ಲ. ಕರೆಕ್ಟ್. ಐ ಮೈಟ್ ಬಿ ಕಂಪ್ಲೀಟ್ಲಿ ಗ್ಲೂಟನ್ ಅಲರ್ಜಿಕ್. ಸೊ ನಾನು ಕೀಟೋ ಡಯಟ್ ತಗೊಂಡಿದ ತಕ್ಷಣ ನನಗೆ ಅಲರ್ಜಿ ಶುರು ಆಗ್ಬೋದು. ಕರೆಕ್ಟ್. ಸೊ ಇಟ್ಸ್ ಲೈಕ್ ದ್ಯಾಟ್. ಓಕೆ, ಸುನಿಲ್ ಸರ್, ಹಂಗಂದ್ರೆ ಯಾವುದು ಕರೆಕ್ಟ್ ಆದಂತಹ ವೇ? ಮೇಡಮ್ ಹೇಳಿದ್ರು ಈಗ ತುಂಬಾ ಜನ ಬಾಡಿ ಶೇಮಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ದಪ್ಪ ಇದ್ರೆ ಅವ್ರನ್ನ ಮಾತಾಡ್ಸಕ್ಕಾಗಲ್ಲ, ಹತ್ರಕ್ಕೆ ಸೇರ್ಸಕ್ಕಾಗಲ್ಲ. ಎಷ್ಟೋ ಜನ ಕೆಲಸ ಮಾಡೋದಕ್ಕೆ ಹಿಂಜರಿತಾರೆ, ಹೋಗಿ ಸೊಸೈಟಿಯಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲಪ್ಪ ಮನೆ ಬಿಟ್ಟು ಅಂತ. ಹಾಗಾಗಿ ಈ ಅಡ್ಡ ದಾರಿಗಳನ್ನ ತುಳಿತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ಯಾವುದು ಕರೆಕ್ಟ್ ಆದಂತಹ ವೇ? ನಮ್ಮನ್ನ ನಾವು ಕರೆಕ್ಟಾಗಿ ಬಿಡಿ, ಸಣ್ಣನ ದಪ್ಪನ ಅಥವಾ ಚೆನ್ನಾಗಿದೀವಾ ಅದಲ್ಲ, ಆರೋಗ್ಯವಾಗಿದೀವಾ ಅನ್ನೋದು ಮೇನ್ ನಮ್ಮ ಕನ್ಸರ್ನ್ ಆಗಿರ್ಬೇಕು. ಬಟ್ ಅದನ್ನ ಬಿಟ್ಟು ನಾನು ಹಿಂಗೆ ಕಾಣಿಸ್ಬೇಕು, ಹಿಂಗೆ ಇರಬೇಕು, ಸೊಸೈಟಿ ನನ್ನನ್ನು ಹಿಂಗೆ ನೋಡಕ್ ಇಷ್ಟಪಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಯಾವುದು ಕರೆಕ್ಟ್ ವೇ ನಾವು ಆರೋಗ್ಯವಾಗಿರೋದಕ್ಕೆ ಅಂತ? ನೋಡಿ, ಒಬ್ಬ ಆರೋಗ್ಯಯುತವಾದ ಮನುಷ್ಯ ಅಂದರೆ ಸಣ್ಣ ಇರಲಿ ಅಥವಾ ದಪ್ಪ ಇರಲಿ, ಹೆಲ್ದಿ ಆಗಿದ್ದಾನ, ಫಿಟ್ ಆಗಿದ್ದಾನ, ಅವನದೆಲ್ಲ ಪ್ಯಾರಾಮೀಟ್ರ್, ವೈಟಲ್ ಸ್ಟೇಟಸ್ಸು, ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿದಾಗ ಹಿಮೋಗ್ಲೋಬಿನ್ ಆಗಲಿ, ಲಿವರ್ ಫಂಕ್ಷನ್ ಆಗಲಿ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಆಗಲಿ, ಎಲ್ಲ ಟೆಸ್ಟ್ ನಾರ್ಮಲ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಒಂದು ಫಿಟ್ ಆ್ಯಂಡ್ ಫೈನ್ ಅಂತ. ಈಗ ಏನಾಗ್ಬಿಟ್ಟಿದೆ, ಸಣ್ಣ ಇದ್ದಾರೆ ಅವ್ರಿಗೆ ಕಾಯಿಲೆ ಇದ್ರೂ ಪರವಾಗಿಲ್ಲ, ದಪ್ಪ ಇದ್ದಾರೆ ಅವ್ರಿಗೆ ಏನೋ ಮಾಡಿ ಬಾಯಿ ಹೂಕಾರ ಕೃಕ್ಕನ ಅದನ್ನು ತೂಕ ಕಡಿಮೆ ಮಾಡೋಕ್ಕೆ ಮಾಡ್ತಾರೆ. ಕಾರಣ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈಗ ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಅವ್ರು ಯಾವ್ದು ಬೇಕಾದ ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ. ಒಬ್ಬ ಅಮೇರಿಕಾದಲ್ಲಿ ಒಬ್ಬ ಇನ್ಫ್ಲೂಯೆನ್ಸರು, ನನಗೆ ಕ್ಯಾನ್ಸರ್ ಇದೆ, ಈ ಕ್ಯಾನ್ಸರ್ಗೆ ಈ ಥರ ಔಷಧಿ ಅಂತ ಒಂದಿಷ್ಟು ಔಷಧಿಗಳನ್ನ ಇಟ್ಕೊಂಡು ಒಂದು ಆ್ಯಪ್ ಮಾಡಿ ಒಂದು ಬುಕ್ ಮಾಡಿದ್ದ. ಕರೆಕ್ಟು. ಅದಕ್ಕೆ ಮಾಡಿದ್ದಕ್ಕೆ ಅವನು ಹೇಳ್ಬಿಟ್ಟ ನನಗೆ ಕ್ಯಾನ್ಸರ್ ಇದೆ. ಅವ್ನು ಕ್ಯಾನ್ಸರ್ ಇರಲಿಲ್ಲ, ಆದರೆ ಅವನು ಹೇಳಿದ ಮೇಲೆ ಎಲ್ಲ ಜನ ಫಾಲೋ ಮಾಡಿ ಕ್ಯಾನ್ಸರ್ ಇರೋ ರೋಗಿಗಳೆಲ್ಲ ಅದನ್ನ ಔಷಧಿಗಳನ್ನ ತೊಗೊಳಕ್ಕೆ ಶುರು ಮಾಡಿದರು. ಅವನು $1 ಬಿಲಿಯನ್ ದುಡ್ಡನ್ನು ಮಾಡ್ದ. ಆಮೇಲೆ ಅವನನ್ನು ಎಕ್ಸ್ಪೋಸ್ ಮಾಡಿದಾಗ ಗೊತ್ತಾಗಿರೋಂಥದ್ದು ಅವ್ನು ಕ್ಯಾನ್ಸರ್ ಇಲ್ಲವೇ ಇಲ್ಲ, ಜಸ್ಟ್ ಇನ್ಫ್ಲೂಯೆನ್ಸ್ ಮಾಡಿದ್ದ. ಈಗ ಭಾಳ ಜನ ಬರ್ತಾರೆ ನೋಡಿ, ಈಗ ಇದ್ರದ್ದು ಯಾವುದು ಈ ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಯಾರ್ಯಾರು ಆಕ್ಟರ್ಸು, ಅವ್ರು ಗುಟ್ಕಾ ತಿಂದಿರ್ತಾರ? ಖಂಡಿತ ಇಲ್ಲ. ಆಮೇಲೆ ಈ ಕ್ರೀಮ್ ಅಂಬಾಸಿಡರ್ ಆಗಿರ್ತಾರೆ, ಕೋಟಿ ದುಡ್ಡು ಅವ್ರಿಗೆ ಹೋಗಿರುತ್ತೆ, ಆ ಕಾರಣಕ್ಕೆ ಅವ್ರು ತೋರಿಸ್ಕೊಳ್ತಾರೆ. ಈ ಫೇರ್ನೆಸ್ ಕ್ರೀಮ್ ಅನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಫೇರ್ನೆಸ್ ಕ್ರೀಮ್ ಅನ್ನ ಅವ್ರು ಹಚ್ಕೊಂಡು ಅವ್ರು ಆ ಥರ ಚೆನ್ನಾಗಿ ಕಾಣ್ತಾ ಇರ್ತಾರೆ? ಬೈ ಬರ್ತೆ ಹಂಗಿರ್ತಾರೆ, ನ್ಯಾಚುರಲ್ ಆಗಿ ಹಂಗಿರ್ತಾರೆ. ಬಟ್ ಏನಂದ್ರೆ ಜನಕ್ಕೆ ಅದು ಹಚ್ಕೊಂಡ್ ಮೇಲೆ ಹಂಗಾಗಿದೆ, ಇದು ತಲೆಯಲ್ಲಿರುತ್ತೆ. ಜನಕ್ಕೆ ಲಾಜಿಕಲ್ ಅರ್ಥ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಾಡ್ಕಾಸ್ಟ್ ಮಾಡೋದಾಗ್ಲಿ ಅಥವಾ ರೀಲ್ಸ್ ಮಾಡೋದಾಗ್ಲಿ, ಶಾರ್ಟ್ಸ್ ಮಾಡೋದಾಗ್ಲಿ, ಅವ್ರಿಗೆ ಪೇಯ್ಡ್ ಪ್ರಮೋಷನ್ಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಪ್ರಮೋಷನ್ಸ್ ಇರುತ್ತೆ. ಅವ್ರೇನು ಮಾಡ್ಬಿಡ್ತಾರೆ, ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇರ್ತೀವಿ. ಮತ್ತು ಅವ್ರಿಗೆ ಏನು ನಾಲೆಜೇ ಇರೋದಿಲ್ಲ ಅದ್ರ ಬಗ್ಗೆ. ಆದರೆ ನೋಡಿ, ಅವ್ರೇನಾದ್ರೆ ಭಾಳಷ್ಟು ಜನ ಅಲ್ಲಿ ಪ್ರಮೋಷನ್ ಬಂದಿರೋರು ಯಾರೋ ದಪ್ಪ ಇರೋರು ಬಂದ್ಬಿಟ್ಟು ಸಣ್ಣ ಆಗೋದಕ್ಕೆ ಅಡ್ವೈಸ್ ಕೊಡಕ್ಕೆ ಬರೋದಿಲ್ಲ, ಸಣ್ಣ ಇದ್ದವರೇ ಬರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೇನಂದ್ರೆ ಅವ್ರ ಬಾಯಿ ನ್ಯಾಚುರಲ್ ಆಗಿ ಅವ್ರು ಸಣ್ಣ ಇರ್ತಾರೆ, ಅವ್ರ ನ್ಯಾಚುರಲ್ ವೇ ಇಂದನೇ ಚೆನ್ನಾಗಿರ್ತಾರೆ. ಆದ್ರೆ ನಾನು ದಪ್ಪ ಇದ್ದೆ ಸಣ್ಣ ಆಗ್ಬಿಟ್ಟೆ ಅಂತ ಸುಳ್ಳನ್ನ ಪ್ರಮೋಟ್ ಮಾಡ್ತಾರೆ. ಈ ಕಾರಣದಿಂದ ಸಾಕಷ್ಟು ಜನಕ್ಕೆ ಮಿಸ್ಗೈಡ್ ಆಗಿ, ಈಗ ನನಗೆ ನೀವು ಅಲ್ಲಿ ಲಿಸ್ಟ್ ತೋರಿಸ್ತಾ ಇದ್ರಿ, ಮಾಂಜೋರೋ ಅಂತ ಒಂದು ಮೆಡಿಸಿನ್ಸ್ನ ಲಾಸ್ಟಲ್ಲಿ 5th ಒಂದು ತೋರಿಸ್ತಾ ಇದ್ರಿ. ಅಲ್ಲಿ ನಾನು ಕೇಳ್ತಾ ಇದ್ರಿ, ಇಲ್ಲ ಅದರಿಂದ ಸಣ್ಣ ಆಗ್ತೀವಿ, ನಮಗೆ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರಿ ಅಂತ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು. ಅವ್ರಿಗೆ ಎಲ್ಲೋ ಒಂದು ನೋಡ್ತಾರಲ್ಲ ರೀಲ್ಸನ್ನ ನೋಡಿ ಡಾಕ್ಟರ್ಸ್ನ ಹತ್ರ ಕೇಳಕ್ಕೆ ಬರ್ತಾರೆ ಅವ್ರಿಗೆ. ಅಲ್ಲಿ ಯಾಕೆ ನೀವು ಎಲ್ಲರೂ ಸಣ್ಣ ಆಗೋದಕ್ಕೆ ದಪ್ಪ ಆಗೋದಕ್ಕೆ ತಿಂಗಳಲ್ಲಿ ಕಡಿಮೆ ಮಾಡ್ತಾರೆ, ನೀವು ಯಾಕೆ ಮಾಡೋಕ್ಕಾಗಲ್ಲ, ನೀವು ಯಾಕೆ ಹಂಗೆ ಅಂತ ಕೇಳ್ತಾರೆ. ನಿಜವಾಗ್ಲೂ ಏನಾಗಿದೆ, ಸತ್ಯ ಸುದ್ದಿ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ. ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸುಳ್ಳು ತುಂಬಿರುವಾಗ ಸತ್ಯ ಸ್ಪ್ರೆಡ್ ಆಗೋದೇ ತುಂಬ ಕಷ್ಟ. ಕ್ವಿಕ್ಕಾಗಿ ಈಸಿಯಾಗಿ ರಿಲೀಫ್ ಆಗುವಂಥದ್ದು ಏನಾದರೂ ಇದೆಯಾ ಜನ ನೋಡ್ತಾರೆ. ಅದಕ್ಕಾಗಿ ಜನ ಈ ಅಡಿಕ್ಟ್ ಆಗಿ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ನ ನಂಬಿ ಹಾಳಾಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಲಿ, ಚೈನಾದಲ್ಲಿ ಏನು ಮಾಡಿದೆ ಅಂದರೆ ಲೀಗಲ್ ಅಡ್ವೈಸನ್ನು ಇನ್ನು AI ಮತ್ತು ChatGPT ಕೊಡಬಾರ್ದಂತ ಅಲ್ಲಿ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ನ ತಂದಿದೆ. ಹೆಲ್ತ್ ಅಡ್ವೈಸಸ್ಸನ್ನು, ಹೆಲ್ತ್ ಇನ್ಫಾರ್ಮೇಷನ್ನ ಮೆಡಿಕಲಿ ಡಾಕ್ಟರ್ಸನ್ನೇ ಅದನ್ನು ಕೊಡಬೇಕಾಗಿರೋಂಥದ್ದು ಅಂತಲೇ ರೂಲ್ ಮಾಡಿದೆ. ಅಂದರೆ ChatGPTಯಲ್ಲಿ ಈಗ ನಂಗೆ ಡಯಾಬಿಟಿಸ್ ಇದೆ, ನನಗೆ ಟ್ರೀಟ್ಮೆಂಟ್ ಕೊಡಿ ಅಂದರೆ ಅದು ಕೊಟ್ಬಿಡ್ತಾ ಇರುತ್ತೆ. ಅವಾಗ ಕೊಟ್ಟಾಗ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೇಷನ್ 500 ಕೊಟ್ಟು ಮತ್ತೆ ಅವ್ರು 2000 ಟೆಸ್ಟ್ ಮಾಡ್ತಾರೆ, ಮತ್ತೊಂದು 1000 ಮೆಡಿಸಿನ್ಸ್ ಬರೀತಾರೆ. ಯಾಕೆ ಹೋಗ್ಬೇಕು, ChatGPTನ ಕೊಡುತ್ತಲ್ಲ ಅಂತ ಹೋಗ್ತಾರೆ. ಈಗ ಅವ್ನಿಗೆ ಗೊತ್ತಿರಲ್ಲ ಅವ್ನಿಗೆ ಶುಗರ್ ಎಷ್ಟಿದೆ. ಶುಗರ್ ಡಿಪೆಂಡ್ಸ್ ಅಪಾನ್ ದಿ ಶುಗರ್ ಏಜ್, ಅವ್ರ ಬಾಡಿ ವೇಟ್ ಮೇಲೆ ನಾವು ಟ್ಯಾಬ್ಲೆಟ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಇಲ್ಲಿ ChatGPTಗೆ AI ಏನು ಗೊತ್ತಿದೆ, ಇವನ್ ಬಾಡಿ ವೇಟ್ ಎಷ್ಟಿದೆ,
ತೂಕ ಇದು ಡಾಕ್ಟರ್ ಹಂಗಂದ್ರೆ ಒಂದು ಕ್ಲಾರಿಟಿ ಕೊಡಿ. ಪಾಪ ಎಷ್ಟೋ ಜನ ಶುಗರ್ ಪೇಷಂಟ್ಸ್ ನಾವು ಆರಂಭದಲ್ಲಿ ಹೇಳ್ದಂಗೆ ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮ ಅಂತ. ಶುಗರ್ ಪೇಷಂಟ್ಸಿಗೆ ಒಂದು ಪ್ರಶ್ನೆ ಬರುತ್ತೆ, ಹಂಗಂದ್ರೆ ನಾವು ತಗೊಳ್ಳೋ ಮಾತ್ರೆಗಳು ಸೇಫ್ ಆಗಿದೆಯಾ, ಇದರಿಂದ ಏನೋ ನಮಗೆ ಸಮಸ್ಯೆ ಆಗ್ಬಿಡುತ್ತೆ, ಇಂಥ ಆತಂಕ ಬರಬಾರ್ದು ಅಂತ. ಇಲ್ಲ, ಖಂಡಿತವಾಗಲೂ ನಾನು ಹೇಳ್ತಾರೆ, ಯಾರು ಚಾಟ್ GPT ಮುಖಾಂತರ AI ಮುಖಾಂತರ ಈ ಡಯಾಬಿಟಿಸ್ಗೂ ಮತ್ತು ಹೈಪರ್ಟೆನ್ಸಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೋ ಅವ್ರಿಗೆ ಸಾವು ಖಚಿತ. ನಾನು ಯಾಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ. ಈಗ ಅವ್ನ ಬಾಡಿ ವೇಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, BMI ಎಷ್ಟಿದೆ, ಅವ್ರು ನಿಜವಾಗ್ಲೂ ಅವ್ರಿಗೆ ಟ್ಯಾಬ್ಲೆಟ್ಸ್ ಎಷ್ಟು mg ಟ್ಯಾಬ್ಲೆಟ್ ಕೊಡ್ಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಗೊತ್ತಿದೆಯಾ? ಹೇಗೆ ಏನಾದ್ರು ಫೀಡ್ ಮಾಡಿದಾರೆ? ಇಲ್ಲ. ಇವ್ರು ಕೇಳಿರೋಂಥದ್ದು ಹೈಪರ್ ಟೆನ್ಷನ್ಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ. ನಾನು ಇಂಥ ಏಜು ಇಂಥದ್ದೆಲ್ಲ ಕೆಟಗರಿ ಏನು ಕೊಡೋದೇ ಇಲ್ಲ. ಇವರು ಜಸ್ಟ್ BP ಗೆ ಏನು ಟ್ಯಾಬ್ಲೆಟ್ಸ್ ಇದೆ, ಮತ್ತೆ ಶುಗರ್ಗೆ ಏನು ಟ್ಯಾಬ್ಲೆಟ್ ಇದೆ ಅಂತ ತಗೋತಾರೆ. ಈ ಕಾರಣದಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಇದೇ ಮೇಜರ್ ಆಗ್ತಾರಂಥದ್ದು. ಹಾಗಾಗಿ ಸಾಧ್ಯ ಆದಷ್ಟು ಜನ ಏನಂದ್ರೆ ಕ್ವಾಲಿಫೈಡ್ ಡಾಕ್ಟರ್ ಅಂತಾರು, ಎಜುಕೇಟೆಡ್ ಆಗಿರೋಂಥದ್ದು. ನೀವು ಅವಾಗಲೇ ಹೇಳ್ತಾ ಇದ್ರಿ, ಈಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರೋಟೀನ್ ಪೌಡರ್ ಬಗ್ಗೆ. ಇದು ಈಗ ನೋಡಿ, ಪ್ರೋಟೀನ್ ಪೌಡ್ರು ಸುಮಾರು ಇದು ಒಂದೊಂದು 5 kg 10 kg ಡಬ್ಬದಲ್ಲಿ ತುಂಬಾ ವೆಲ್ ಪ್ಯಾಕಿಂಗ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತಗೊಂಡ್ಮೇಲೆ ನಮ್ಗೆ ಸರಿ ಹೋಗುತ್ತಂತ. ಈ ಪ್ರೋಟೀನ್ ಅನ್ನೋಂಥದ್ದು ಮೆಡಿಕಲಿ ಅಥವಾ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಪ್ರಾಡಕ್ಟ್ನ ತಯಾರಾಗಿರುವಂಥದ್ದಲ್ಲ. ಇದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ಅಂದರೆ ಫುಡ್ಡು ಮತ್ತು ಈ ನ್ಯೂಟ್ರಿಷನಲ್ ಸಂಬಂಧಪಟ್ಟಿರುವಂಥ ಒಂದು ಡಿಪಾರ್ಟ್ಮೆಂಟ್ ಅದು. ಅಲ್ಲಿಲ್ಲ, FSSAI ಅಂತ ಇದೆ, ಅಲ್ಲಿಂದ ಕೊಡ್ತಾರೆ ಸರ್ಟಿಫಿಕೇಟ್ನ. ಇವ್ರೇನು ಹೇಳ್ತಾರೆ, ಅದು ಫುಡ್, ಅದು ಮೆಡಿಸಿನ್ ಅಲ್ಲ, ಅದು ಫುಡ್ ಸಪ್ಲಿಮೆಂಟು, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಟೆಸ್ಟ್ ಮಾಡದೆ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಅದರಲ್ಲಿ ಎಷ್ಟು ಕಂಟೆಂಟ್ಗಳು ಡೇಂಜರ್ ಇದೆ ಅದನ್ನೆಲ್ಲ ನೋಡಿದೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಸರ್ಟಿಫಿಕೇಶನ್ಗೆ ಏನು ಬೆಲೆನೇ ಇಲ್ಲ. ಸರ್ಟಿಫಿಕೇಟ್ ಕೊಡ್ತಾರೆ. ಈಗ FSSAI ಲೈಸೆನ್ಸ್ ಅನ್ನ ನೀವು ಮನೆಯಲ್ಲಿರುವಂತ ಕಡಲೆ ಹಿಟ್ಟನ್ನ ತುಂಬಿ ಚೆನ್ನಾಗಿರೋದೊಂದು ಪ್ಯಾಕ್ ಮಾಡಿ ಡಬ್ಬದಲ್ಲಿ ಹಾಕಿಕೊಟ್ರು ಲೈಸೆನ್ಸ್ ಕೊಟ್ಬಿಡ್ತಾರೆ. ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸೆಂಟ್ರಲ್ ಲೈಸೆನ್ಸ್ ಮತ್ತು ಸ್ಟೇಟ್ ಲೈಸೆನ್ಸ್ ಅಂತಿರುತ್ತೆ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ನಿಮಗೆ ಮೊನ್ನೆ ಒಂದು ರಿಯಲ್ ಎಕ್ಸಾಂಪಲ್ ಅಂದ್ರೆ, ಈ ORSL ಅಂತ, ORS ಬಗ್ಗೆ ಒಂದು ಇದು ಆಯ್ತು. ORS ಅಲ್ಲಿ ಶುಗರ್ ಕಂಟೆಂಟ್ ನಮಗೆ ಇವಾಗ ಗೊತ್ತಾಗ್ತಾ ಇರೋದು ಬಹಳಷ್ಟು ಜನಕ್ಕೆ. ORS ಅನ್ನುವಂಥದ್ದು WHO ಸ್ಟ್ಯಾಂಡರ್ಡ್ ರೆಕಮೆಂಡೆಡ್, ಅದು ಬೇರೆ, ಅದು ಎಲೆಕ್ಟ್ರೋಲೈಟ್. ಅದು ಇದೆಯಾ ಅಂತ ನೋಡಿ ORS ತಗೊಳ್ಬೇಕು ಅಂತ ನಾವು ಅಲ್ವಾ. ಅವ್ರು ಏನ್ ಮಾಡಿದ್ದಾರೆ ನೋಡಿ, FSSAI ಏನ್ ಮಾಡಿದೆ, ಲೈಸೆನ್ಸ್ ಕೊಟ್ಬಿಟ್ಟಿದೆ ಅವ್ರಿಗೆ. ಏನಂತ ಕೊಟ್ಟಿದೆ? ORS ಅಂತ ಬರ್ದಿಲ್ಲ ಅವರು, ORSL ಅಂತ ಚಿಕ್ಕದಾಗಿ ಬರೀತಾರೆ. ORS ಬೇರೆ, ORSL ಬೇರೆ. ಅವಾಗ ಏನಾಗುತ್ತೆ, ಹೀಗೆ ಮಾಡ್ತಾ ಇರೋದು. ಈ ಪ್ರೋಟೀನ್ಗೂ ಹಾಗೇನೆ ಕೊಡ್ತಾರಂಥದ್ದು, ವೇ ಪ್ರೋಟೀನ್ ಅಂತ. ಲೈಸೆನ್ಸ್ಗಂತೂ ನಮ್ಮ ದೇಶದಲ್ಲಿ GMP ಸರ್ಟಿಫಿಕೇಟ್ ಲೈಸೆನ್ಸ್ ಆಗಲಿ, FSSAI ಲೈಸೆನ್ಸ್ ಆಗಲಿ, ಯಾವುದಕ್ಕೆ ಬೇಕಾದಕ್ಕೂ ಕೊಟ್ಬಿಡ್ತಾರೆ. ಯಾಕಂದ್ರೆ ನಾನು ಒಂದು ಸಾರಿ ನಮ್ಮ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಅವರು ಇಲ್ಲ, ಈಗ ತುಂಬ ಬಿಸ್ನೆಸ್ ನಡೀತಾ ಇದೆ ಸುನಿಲ್ ಡಾಕ್ಟ್ರೆ, ನೀವು ನನಗೆ ಒಂದಿಷ್ಟು ಪ್ರಾಡಕ್ಟ್ನ ಮಾಡ್ಕೊಂಬಂದಿದ್ದೀನಿ, ನಿಮಗೆ ನಾನು 10,000 ಕೊಡ್ತೀನಿ, ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಸೂಪರ್ ಆಗಿದೆ ಹೇಳ್ಬಿಡಿ ಸರ್ ಅಂತ ಹೇಳ್ತಾನೆ. ಅಂದರೆ ತಿಂಗಳು ಕೊಡ್ತೀನಿ ಸರ್, ಬಿಕಾಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಇಂಟರ್ನೆಟಲ್ಲಿ ತುಂಬ ಆಕ್ಟಿವ್ ಆಗಿದ್ದೀರಾ, ಫೇಮಸ್ ಆಗಿದ್ದೀರಾ, ನಿಮಗೆ ಕೊಡ್ತೀನಲ್ಲ ಸರ್, ನಿಮಗೂ ದುಡ್ಡಾಗುತ್ತೆ ನನಗೂ ದುಡ್ಡಾಗುತ್ತೆ ಅಂತ. ಅಂದರೆ ಜನ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ, ಯಾರು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ದಾರೆ, ಈಗ ನನ್ನನ್ನು ನಂಬಿ ತಗೊಳ್ಳೋಂಥವ್ರು ಸಾಕಷ್ಟು ಜನ ಇದ್ದಾರೆ. ಡಾಕ್ಟರ್ ಸುನಿಲ್ ಹೇಳ್ತಾ ಇದ್ದಾರೆ ಅಂದರೆ ಅದು ಓದಿ ಗೊತ್ತು ತಿಳಿದು ನೋಡಿನೇ ಹೇಳ್ತಾ ಇದ್ದಾರೆ ಅಂತ ನಂಬಿ ತಗೋತಾರೆ. ನಾನು ಇವನು ದುಡ್ಡಿನ ಆಸೆಗೋಸ್ಕರ, ಅಂದ್ರೆ ನಿಜವಾಗ್ಲೂ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ ಅಥವಾ ಕ್ವಾಲಿಟಿ ಇದೆ, ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಕೊಡ್ಬೋದು, ಪ್ರಮೋಷನ್ ಕೊಡ್ಬೋದು. ಇಲ್ಲದೆ ಇದ್ರೆ ದುಡ್ಡಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಬಂದಾಗ ಎಷ್ಟು ಜನಕ್ಕೆ ಹಾರ್ಮ್ ಆಗುತ್ತೆ. ಇದನ್ನೇ ಮಾಡ್ತಾರಂಥದ್ದು. ಹಾಗಾಗಿ ತುಂಬಾ ಜನರ ಪ್ರಾಣದ ಜೊತೆ ಆಟ ಆಡ್ತಿರೋಂಥವ್ರು ಈ ನಾನ್ ಕ್ವಾಲಿಫೈಡ್ ಇನ್ಫ್ಲೂಯೆನ್ಸರ್ಸು. ಈ ಸೇಕ್ ಕುಡಿರಿ, ಮಿಲ್ಕು, ಇದು ಜ್ಯೂಸು, ಇದು ಅದು ಇದು ಅಂತ ಹೇಳ್ತಾನೆ ಇರ್ತಾರೆ.